ಪುರಾತನರ ಮಾರ್ಗದಲ್ಲಿ ನಡೆಯಬೇಕು. ಅಲ್ಲಮರು ಜಗತ್ತಿನ ಒಬ್ಬ ಶ್ರೇಷ್ಠ ದಾರ್ಶನಿಕರಾಗಿದ್ದರು. ದಾರ್ಶನಿಕರು ತಮಗೆ ಬಂದ ಅನುಭವಗಳನ್ನು ಶಬ್ದರೂಪದಲ್ಲಿ ಹಿಡಿದಿಟ್ಟು ಮುಂದಿನವರಿಗೆ ಮಾರ್ಗದರ್ಶನ ಮಾಡುತ್ತಾರೆ. ಅಲ್ಲಮರು ಅನುಭವವನ್ನು ಪಡೆದು ತತ್ವದಾರ್ಶನಿಕರೂ ಆಗಿದ್ದರು. ಅವರು ನಾವು ಯಾವುದೇ ಸಾಧನೆ ಮಾಡಬೇಕಾದರೆ ಆ ಸಾಧನಾ ಪಥದಲ್ಲಿ ಸಾಗಿರುವ ಪುರಾತನರನ್ನು ನೆನೆದರೆ ಅಷ್ಟೇ ಸಾಲದು, ಅವರ ಮಾರ್ಗದಲ್ಲಿ ನಡೆಯಬೇಕಾಗುತ್ತದೆ ಎಂಬ ಮಾತನ್ನು ತಮ್ಮ ವಚನದಲ್ಲಿ ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ. ಒಬ್ಬ ಕುರುಪಿ ವ್ಯಕ್ತಿ ತಾನು ಸುರುಪಿಯಾಗಬೇಕೆಂದು ಸುರುಪಿಯನ್ನು ಅನಂತಕಾಲ ನೆನೆದರೂ ಹಾಗೆ ಆಗಲು ಸಾಧ್ಯವಿಲ್ಲ. ಸುರುಪಿ ಕುರುಪಿಯನ್ನು ನೆನೆದು ಕುರುಪಿಯಾಗಲು ಸಾಧ್ಯವಿಲ್ಲ. ಬಡವ ಧನವುಳ್ಳವರನ್ನು ನೆನೆದರೆ ಅವನು ಶ್ರೀಮಂತನಾಗಲು ಸಾಧ್ಯವಿಲ್ಲ. ಅದೇ ರೀತಿ ನಾವು ಕೇವಲ ಪುರಾತನರನ್ನು ನೆನೆದರೆ ಭವಬಂಧನದಿಂದ ಮುಕ್ತವಾಗಲು ಸಾಧ್ಯವಿಲ್ಲ. ನಾವು ಭವಬಂಧನದಿಂದ ಮುಕ್ತರಾಗಬೇಕೆಂದರೆ ಪುರಾತನರ ಮಾರ್ಗದಲ್ಲಿ ನಡೆಯಬೇಕು. ಪುರಾತನರೆಂದರೆ ಹಳೆದು ಎಂಬ ಒಂದು ಅರ್ಥ ಜಗತ್ತಿನಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗುತ್ತಿರುತ್ತದೆ. ಅದಕ್ಕೆ ಅದು ನೂತನವಾಗಿರುತ್ತದೆ. ಈ ನೂತನವಾದ ಜಗತ್ತಿನ ನಿರ್ಮಾಣಕ್ಕೆ ಕಾರಣೀಕರ್ತನಾದವನು ಎಂದು ಬದಲಾಗುವುದಿಲ್ಲ. ಆತನೇ ದೇವರು. ಅಲ್ಲಮರು ದೇವರನ್ನು ಪುರಾತನವೆಂದು ಕರೆದಿದ್ದಾರೆ. ಯಾರು ದೇವರನ್ನು ಅರಿತುಕೊಂಡಿದ್ದಾರೆ, ಅನುಭವಿಸಿದ್ದಾರೆ, ಅವರು ಪುರಾತನರು. ಅವರು ನಡೆದ ಮಾರ್ಗದಲ್ಲಿ ನಾವು ನಡೆದಾಗ ನಮ್ಮ ಜೀವನ ಶರಣ ಜೀವನವಾಗುತ್ತದೆ. ನಾವು ನಮ್ಮ ನಡೆ ನಿರಂತರವಾಗಿರಬೇಕು. ಅದಕ್ಕೆ ನಿಷ್ಠಾಭಕ್ತಿ ಎಂದು ಶರಣರು ಕರೆಯುತ್ತಾರೆ. ಭಕ್ತಿಯಲ್ಲಿ ನಿರಂತರತೆ ಇದ್ದಾಗ ನಾವು ಪುರಾತನರನ್ನು ಅರಿಯಲು ಸಾಧ್ಯವಾಗುತ್ತದೆ. ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗಪಟ್ಟ ದೇವರು, ಅಧ್ಯಕ್ಷರು, ಅನುಭವ ಮಂಟಪ ಬಸವ ಕಲ್ಯಾಣ್ ಅವರ ಗುರುವಾಣಿ.